ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಪತ್ರವನ್ನು ಬರೆದಿದ್ದಾರೆ. ಎನ್ಐಎ ಮೂಲಕ ಪ್ರಕರಣ ತನಿಖೆ ನಡೆಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನೇ ಗುರಿಯಾಗಿಸಿ ಕೊಲೆ ಆಗ್ತಾ ಇದೆ. ಕರಾವಳಿ ಕರ್ನಾಟಕದಲ್ಲಿ ಕೊಲೆಗಳು ಹೆಚ್ಚಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. 2022ರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ನಡೆಸಲಾಗಿತ್ತು. ನಿಷೇಧಿತ ಪಿಎಫ್ಐನ ಸಮಾಜಘಾತಕ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ನೀವು ಇಲ್ಲಿ ಮಧ್ಯಪ್ರವೇಶ ಮಾಡಿ ಎನ್ಐಎ ತನಿಖೆಗೆ ಆಗ್ರಹಿಸಿಕೊಡಬೇಕು ಅಂತೇಳಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪಾರದರ್ಶಕ ನಿಷ್ಪಕ್ಷಪಾತ ತನಿಖೆ ಅಗತ್ಯವಿದೆ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಎನ್ಐಎ ಮೂಲಕ ತನಿಖೆ ಮಾಡಿಸುವಂತೆ ತೇಜಸ್ವಿ ಸೂರ್ಯ ಅವರು ಮನವಿ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಒಂದು ಕಡೆ ಇವತ್ತು ಆಕ್ರೋಶಗಳು ಭುಗಿಲೇಳ್ತಾ ಇದೆ, ಮತ್ತೊಂದು ಕಡೆ ಎನ್ಐಎ ತನಿಖೆಗೆ ಆಗ್ರಹ ಕೂಡ ಆರಂಭದಿಂದಲೂ ಕೂಡ, ಅಂದ್ರೆ ಡೇ ಒನ್ ಇಂದಲೂ ಕೂಡ ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಡೇ ಒನ್ ಇಂದಲೂ ಕೂಡ ಎನ್ಐಎ ತನಿಖೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಈಗ ತೇಜಸ್ವಿ ಸೂರ್ಯ ಅವರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎನ್ಐಎ ತನಿಖೆ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆಯಾ? ನಾಗೇಂದ್ರ ಬಾಬು, ಖಂಡಿತವಾಗ್ಲು. ಯಾಕಂತಂದ್ರೆ ಇಲ್ಲಿನ ಬಜಪೆ ಪೊಲೀಸರ ವಿರುದ್ಧವಾಗಿ ಇಡೀ ಕುಟುಂಬ ಮತ್ತು ಇಲ್ಲಿನ ಹಿಂದೂಪರ ಸಂಘಟನೆಗಳು ಧ್ವನಿಯನ್ನ ಎತ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಸುಹಾಸ್ ಹತ್ಯೆಗೂ ಮುನ್ನ ಒಂದು ತಿಂಗಳವರೆಗೂ ಕೂಡ ಬಹಳಷ್ಟು ಪ್ರಮುಖವಾದಂತ ವಿಚಾರಗಳನ್ನ ಗಮನಿಸೋದಾದ್ರೆ, ಯಾರೆಲ್ಲ ಈಗ ಅರೆಸ್ಟ್ ಆಗಿರ್ತಕ್ಕಂಥ ಪ್ರಮುಖ ಆರೋಪಿಗಳಿದ್ದಾರೆ ಅವರು ಬಜಪೆ ಪೊಲೀಸರ ಜೊತೆಯಲ್ಲಿ ನೇರವಾಗಿ ಸಂಪರ್ಕದಲ್ಲಿದ್ರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಇಲ್ಲಿನ ನಾಯಕರು ಕೂಡ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬಜಪೆ ಪೊಲೀಸರ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ನಿರಾಯುಧನನ್ನಾಗಿ ಮಾಡುವಂತ ಪ್ರಮುಖ ಪಾತ್ರವನ್ನ ಪೊಲೀಸರು ಮಾಡಿದ್ದಂಥದ್ದು. ಆ ಮೂಲಕ ಆತನ ಬಳಿ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡು ಆನಂತರ ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಲಾಯಿತು ಅನ್ನುವಂಥದ್ದು ಇಲ್ಲಿನ ಪ್ರಮುಖವಾಗಿ ಆರೋಪವನ್ನ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಇಲ್ಲಿ ರಾಜ್ಯ ಸರ್ಕಾರ ನಡೆಸುವಂತ ಯಾವುದೇ ತನಿಖೆಗೂ ಕೂಡ ನಮ್ಮ ಮೇಲೆ ನಂಬಿಕೆ ಇಲ್ಲ. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನ ಎನ್ಐಎ ತನಿಖೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು, ಕುಟುಂಬದವರ ಆಗ್ರಹ ಕೂಡ ಆಗಿರ್ತಕ್ಕಂಥದ್ದು. ಹೀಗಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರ ಪತ್ರ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತಾ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಯಾಕಂತಂದ್ರೆ ತೇಜಸ್ವಿ ಸೂರ್ಯ ನೇರವಾಗಿ ಕೇಂದ್ರ ಸರ್ಕಾರದ ಅನೇಕ ಸಚಿವರ ಜೊತೆಯಲ್ಲಿ ಒಂದಷ್ಟು ಒಡನಾಟ ಇರತಕ್ಕಂಥದ್ದು. ಚೆಸ್ನ ಮುಖಂಡರುಗಳು ಕೂಡ ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನು ಮಾಡಿರೋದ್ರಿಂದ ಈ ಪ್ರಕರಣ ಬಹುತೇಕ ಎನ್ಐಎ ತನಿಖೆ ಆಗಬಹುದಾ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರದ ಮೇಲೆ ಮತ್ತು ರಾಜ್ಯ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ಲ. ಹೀಗಾಗಿ ಇಡೀ ಪ್ರಕರಣದಲ್ಲಿ ಯಾರಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಬೇಕು. ಹಾಗಾಗಿ ಎನ್ಐಎ ತನಿಖೆ ಮಾಡಿ ಅನ್ನುವಂತ ಆಗ್ರಹವನ್ನು ಮಾಡ್ತಿರೋದ್ರಿಂದ ಇದನ್ನು ಬಹುತೇಕ ಎನ್ಐಎ ಒಂದು ವೇಳೆ ಕಣಕ್ಕೆ ಇಳಿದೇ ಆದಲ್ಲಿ ನಿಜಕ್ಕೂ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಮತ್ತು ರಾಜ್ಯ ಪೊಲೀಸರ ಪಾತ್ರವೂ ಇದೆಯಾ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗ್ತದ್ದು. ನಾಗೇಂದ್ರ ಬಾಬು. ಓಕೆ, ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಪತ್ರವನ್ನು ಬರೆದಿದ್ದಾರೆ. ಎನ್ಐಎ ಮೂಲಕ ಪ್ರಕರಣ ತನಿಖೆ ನಡೆಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನೇ ಗುರಿಯಾಗಿಸಿ ಕೊಲೆ ಆಗ್ತಾ ಇದೆ. ಕರಾವಳಿ ಕರ್ನಾಟಕದಲ್ಲಿ ಕೊಲೆಗಳು ಹೆಚ್ಚಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. 2022ರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ನಡೆಸಲಾಗಿತ್ತು. ನಿಷೇಧಿತ ಪಿಎಫ್ಐನ ಸಮಾಜಘಾತಕ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ನೀವು ಇಲ್ಲಿ ಮಧ್ಯಪ್ರವೇಶ ಮಾಡಿ ಎನ್ಐಎ ತನಿಖೆಗೆ ಆಗ್ರಹಿಸಿಕೊಡಬೇಕು ಅಂತೇಳಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪಾರದರ್ಶಕ ನಿಷ್ಪಕ್ಷಪಾತ ತನಿಖೆ ಅಗತ್ಯವಿದೆ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಎನ್ಐಎ ಮೂಲಕ ತನಿಖೆ ಮಾಡಿಸುವಂತೆ ತೇಜಸ್ವಿ ಸೂರ್ಯ ಅವರು ಮನವಿ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಒಂದು ಕಡೆ ಇವತ್ತು ಆಕ್ರೋಶಗಳು ಭುಗಿಲೇಳ್ತಾ ಇದೆ, ಮತ್ತೊಂದು ಕಡೆ ಎನ್ಐಎ ತನಿಖೆಗೆ ಆಗ್ರಹ ಕೂಡ ಆರಂಭದಿಂದಲೂ ಕೂಡ, ಅಂದ್ರೆ ಡೇ ಒನ್ ಇಂದಲೂ ಕೂಡ ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಡೇ ಒನ್ ಇಂದಲೂ ಕೂಡ ಎನ್ಐಎ ತನಿಖೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಈಗ ತೇಜಸ್ವಿ ಸೂರ್ಯ ಅವರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎನ್ಐಎ ತನಿಖೆ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆಯಾ? ನಾಗೇಂದ್ರ ಬಾಬು, ಖಂಡಿತವಾಗ್ಲು. ಯಾಕಂತಂದ್ರೆ ಇಲ್ಲಿನ ಬಜಪೆ ಪೊಲೀಸರ ವಿರುದ್ಧವಾಗಿ ಇಡೀ ಕುಟುಂಬ ಮತ್ತು ಇಲ್ಲಿನ ಹಿಂದೂಪರ ಸಂಘಟನೆಗಳು ಧ್ವನಿಯನ್ನ ಎತ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಸುಹಾಸ್ ಹತ್ಯೆಗೂ ಮುನ್ನ ಒಂದು ತಿಂಗಳವರೆಗೂ ಕೂಡ ಬಹಳಷ್ಟು ಪ್ರಮುಖವಾದಂತ ವಿಚಾರಗಳನ್ನ ಗಮನಿಸೋದಾದ್ರೆ,
ಯಾರೆಲ್ಲ ಈಗ ಅರೆಸ್ಟ್ ಆಗಿರ್ತಕ್ಕಂಥ ಪ್ರಮುಖ ಆರೋಪಿಗಳಿದ್ದಾರೆ ಅವರು ಬಜ್ಪೆ ಪೊಲೀಸರ ಜೊತೆಯಲ್ಲಿ ನೇರವಾಗಿ ಸಂಪರ್ಕದಲ್ಲಿದ್ರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಇಲ್ಲಿನ ನಾಯಕರು ಕೂಡ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬಜ್ಪೆ ಪೊಲೀಸರ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ನಿರಾಯುಧನನ್ನಾಗಿ ಮಾಡುವಂತ ಪ್ರಮುಖ ಪಾತ್ರವನ್ನ ಪೊಲೀಸರು ಮಾಡಿದ್ದಂಥದ್ದು. ಆ ಮೂಲಕ ಆತನ ಬಳಿ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲ ಅನ್ನೋಂಥದ್ದನ್ನ ಖಚಿತಪಡಿಸಿಕೊಂಡು ಆನಂತರ ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಲಾಯಿತು ಅನ್ನುವಂಥದ್ದು ಇಲ್ಲಿನ ಪ್ರಮುಖವಾಗಿ ಆರೋಪವನ್ನ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಇಲ್ಲಿ ರಾಜ್ಯ ಸರ್ಕಾರ ನಡೆಸುವಂತ ಯಾವುದೇ ತನಿಖೆಗೂ ಕೂಡ ನಮ್ಮ ಮೇಲೆ ನಂಬಿಕೆ ಇಲ್ಲ. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನ ಎನ್ಐಎ ತನಿಖೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು, ಕುಟುಂಬದವರ ಆಗ್ರಹ ಕೂಡ ಆಗಿರ್ತಕ್ಕಂಥದ್ದು. ಹೀಗಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರ ಪತ್ರ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತಾ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಯಾಕಂತಂದ್ರೆ ತೇಜಸ್ವಿ ಸೂರ್ಯ ನೇರವಾಗಿ ಕೇಂದ್ರ ಸರ್ಕಾರದ ಅನೇಕ ಸಚಿವರ ಜೊತೆಯಲ್ಲಿ ಒಂದಷ್ಟು ಒಡನಾಟ ಇರತಕ್ಕಂಥದ್ದು. ಕಾಂಗ್ರೆಸ್ನ ಮುಖಂಡರುಗಳು ಕೂಡ ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನು ಮಾಡಿರೋದ್ರಿಂದ ಈ ಪ್ರಕರಣ ಬಹುತೇಕ ಎನ್ಐಎ ತನಿಖೆ ಆಗಬಹುದಾ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರದ ಮೇಲೆ ಮತ್ತು ರಾಜ್ಯ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ಲ. ಹೀಗಾಗಿ ಇಡೀ ಪ್ರಕರಣದಲ್ಲಿ ಯಾರಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಬೇಕು. ಹಾಗಾಗಿ ಎನ್ಐಎ ತನಿಖೆ ಮಾಡಿ ಅನ್ನುವಂತ ಆಗ್ರಹವನ್ನು ಮಾಡ್ತಿರೋದ್ರಿಂದ ಇದನ್ನು ಬಹುತೇಕ ಎನ್ಐಎ ಒಂದು ವೇಳೆ ಕಣಕ್ಕೆ ಇಳಿದೇ ಆದಲ್ಲಿ ನಿಜಕ್ಕೂ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಮತ್ತು ರಾಜ್ಯ ಪೊಲೀಸರ ಪಾತ್ರವೂ ಇದೆಯಾ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗ್ತದ್ದು. ನಾಗೇಂದ್ರ ಬಾಬು, ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಪತ್ರವನ್ನ ಬರೆದಿದ್ದಾರೆ. ಎನ್ಐಎ ಮೂಲಕ ಪ್ರಕರಣ ತನಿಖೆ ನಡೆಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನೇ ಗುರಿಯಾಗಿಸಿ ಕೊಲೆ ಆಗ್ತಾ ಇದೆ. ಕರಾವಳಿ ಕರ್ನಾಟಕದಲ್ಲಿ ಕೊಲೆಗಳು ಹೆಚ್ಚಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. 2022ರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ನಡೆಸಲಾಗಿತ್ತು. ನಿಷೇಧಿತ ಪಿಎಫ್ಐನ ಸಮಾಜಘಾತಕ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ನೀವು ಇಲ್ಲಿ ಮಧ್ಯಪ್ರವೇಶ ಮಾಡಿ ಎನ್ಐಎ ತನಿಖೆಗೆ ಆಗ್ರಹಿಸಿಕೊಡಬೇಕು ಅಂತೇಳಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪಾರದರ್ಶಕ ನಿಷ್ಪಕ್ಷಪಾತ ತನಿಖೆ ಅಗತ್ಯವಿದೆ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಎನ್ಐಎ ಮೂಲಕ ತನಿಖೆ ಮಾಡಿಸುವಂತೆ ತೇಜಸ್ವಿ ಸೂರ್ಯ ಅವರು ಮನವಿ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಒಂದು ಕಡೆ ಇವತ್ತು ಆಕ್ರೋಶಗಳು ಭುಗಿಲೇಳ್ತಾ ಇದೆ, ಮತ್ತೊಂದು ಕಡೆ ಎನ್ಐಎ ತನಿಖೆಗೆ ಆಗ್ರಹ ಕೂಡ ಆರಂಭದಿಂದಲೂ ಕೂಡ, ಅಂದ್ರೆ ಡೇ ಒನ್ ಇಂದಲೂ ಕೂಡ ಈ ಪ್ರಕರಣ ಬೆಳಕಿಗೆ ಬಂದ ಡೇ ಒನ್ ಇಂದಲೂ ಕೂಡ ಎನ್ಐಎ ತನಿಖೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಈಗ ತೇಜಸ್ವಿ ಸೂರ್ಯ ಅವರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎನ್ಐಎ ತನಿಖೆ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆಯಾ? ನಾಗೇಂದ್ರ ಬಾಬು, ಖಂಡಿತವಾಗ್ಲು. ಯಾಕಂತಂದ್ರೆ ಇಲ್ಲಿನ ಬಜ್ಪೆ ಪೊಲೀಸರ ವಿರುದ್ಧವಾಗಿ ಇಡೀ ಕುಟುಂಬ ಮತ್ತು ಇಲ್ಲಿನ ಹಿಂದೂಪರ ಸಂಘಟನೆಗಳು ಧ್ವನಿಯನ್ನ ಎತ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಸುಹಾಸ್ ಹತ್ಯೆಗೂ ಮುನ್ನ ಒಂದು ತಿಂಗಳವರೆಗೂ ಕೂಡ ಬಹಳಷ್ಟು ಪ್ರಮುಖವಾದಂತ ವಿಚಾರಗಳನ್ನ ಗಮನಿಸೋದಾದ್ರೆ ಯಾರೆಲ್ಲ ಈಗ ಅರೆಸ್ಟ್ ಆಗಿರ್ತಕ್ಕಂಥ ಪ್ರಮುಖ ಆರೋಪಿಗಳಿದ್ದಾರೆ ಅವರು ಬಜ್ಪೆ ಪೊಲೀಸರ ಜೊತೆಯಲ್ಲಿ ನೇರವಾಗಿ ಸಂಪರ್ಕದಲ್ಲಿದ್ರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಇಲ್ಲಿನ ನಾಯಕರು ಕೂಡ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬಜ್ಪೆ ಪೊಲೀಸರ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ನಿರಾಯುಧನನ್ನಾಗಿ ಮಾಡುವಂತ ಪ್ರಮುಖ ಪಾತ್ರವನ್ನ ಪೊಲೀಸರು ಮಾಡಿದ್ದಂಥದ್ದು. ಆ ಮೂಲಕ ಆತನ ಬಳಿ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲ ಅನ್ನೋಂಥದ್ದನ್ನ ಖಚಿತಪಡಿಸಿಕೊಂಡು ಆನಂತರ ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಲಾಯಿತು ಅನ್ನುವಂಥದ್ದು ಇಲ್ಲಿನ ಪ್ರಮುಖವಾಗಿ ಆರೋಪವನ್ನ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಇಲ್ಲಿ ರಾಜ್ಯ ಸರ್ಕಾರ ನಡೆಸುವಂತ ಯಾವುದೇ ತನಿಖೆಗೂ ಕೂಡ ನಮ್ಮ ಮೇಲೆ ನಂಬಿಕೆ ಇಲ್ಲ. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನ ಎನ್ಐಎ ತನಿಖೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು, ಕುಟುಂಬದವರ ಆಗ್ರಹ ಕೂಡ ಆಗಿರ್ತಕ್ಕಂಥದ್ದು. ಹೀಗಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರ ಪತ್ರ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತಾ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಯಾಕಂತಂದ್ರೆ ತೇಜಸ್ವಿ ಸೂರ್ಯ ನೇರವಾಗಿ ಕೇಂದ್ರ ಸರ್ಕಾರದ ಅನೇಕ ಸಚಿವರ ಜೊತೆಯಲ್ಲಿ ಒಂದಷ್ಟು ಒಡನಾಟ ಇರತಕ್ಕಂಥದ್ದು. ಕಾಂಗ್ರೆಸ್ನ ಮುಖಂಡರುಗಳು ಕೂಡ ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನು ಮಾಡಿರೋದ್ರಿಂದ ಈ ಪ್ರಕರಣ ಬಹುತೇಕ ಎನ್ಐಎ ತನಿಖೆ ಆಗಬಹುದಾ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರದ ಮೇಲೆ ಮತ್ತು ರಾಜ್ಯ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ಲ. ಹೀಗಾಗಿ ಇಡೀ ಪ್ರಕರಣದಲ್ಲಿ ಯಾರಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಬೇಕು. ಹಾಗಾಗಿ ಎನ್ಐಎ ತನಿಖೆ ಮಾಡಿ ಅನ್ನುವಂತ ಆಗ್ರಹವನ್ನು ಮಾಡ್ತಿರೋದ್ರಿಂದ ಇದನ್ನು ಬಹುತೇಕ ಎನ್ಐಎ ಒಂದು ವೇಳೆ ಕಣಕ್ಕೆ ಇಳಿದೇ ಆದಲ್ಲಿ ನಿಜಕ್ಕೂ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಮತ್ತು ರಾಜ್ಯ ಪೊಲೀಸರ ಪಾತ್ರವೂ ಇದೆಯಾ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗ್ತದ್ದು. ನಾಗೇಂದ್ರ ಬಾಬು.